ಬೆಂಬಲಿಸುತ್ತಿರುವ ಜಿಲ್ಲಾಡಳಿತಕ್ಕೆ, ಖಾಸಗಿ ವಿದ್ಯಾಸಂಸ್ಥೆಗಳನ್ನು ಬೆಂಬಲಿಸುತ್ತಿರುವ ಜಿಲ್ಲಾಧಿಕಾರಿಗೆ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣಾಧಿಕಾರಿಗಳಿಗೆ ಬರಲೇಬೇಕು. ಯಾರು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಕಾಳಸಂತೆಕೋರು ದಂಧೆ ಮಾಡಿ ಎಲ್ಲಾ ಟೆಕ್ಸ್ಟ್ ಬುಕ್ಗಳನ್ನ 15,000 ರೂಪಾಯಿ ಮಾರ್ತಾ ಇದಾರೆ. ನೀವ್ ಏನ್ ಮಾಡ್ತಾ ಇದೀರ? ಹಾಗಾದ್ರೆ ಏನ್ ಕ್ರಮ ತಗೊಂಡಿದ್ರ ಅವ್ರ ಮೇಲೆ? ಸರ್, ಈಗ ಪಠ್ಯಪುಸ್ತಕ 75% ತಾಲೂಕುವಾರು ಬಂದಿದೆ ಸರ್. ಎಲ್ಲಿಗೆ ಬಂದಿದೆ ಮೇಡಮ್? ತಾಲೂಕುಗಳಿಗೆ ಬಂದಿದೆ. ನಮ್ಮ ಜಿಲ್ಲೆಯಿಂದ ಬಂದು ಅವರು ವಿತರಣೆ ಆಗಿದೆ. ಯಾಕೆ ಮಾಡ್ತೀರಿ ಮೇಡಮ್? ಅವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸರ್ಕಾರ ಅವರಿಗೆ ಅವರು ಈಗ ಅವ್ರ ವಿದ್ಯಾರ್ಥಿವಾರು ಅವರು ಅವರಿಗೆ ನಾವು ದುಡ್ಡಿಗೆ ಸರ್ಕಾರ ಶೇರ್ ಮಾಡುತ್ತೆ. ಅವ್ರಿಗೆ ಅಯ್ಯಯ್ಯೋ 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 ಬೇಕೇ ಬೇಕು, 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 ಅಯ್ಯಯ್ಯೋ ಅಯ್ಯಯ್ಯೋ ಶಿಕ್ಷಣಾಧಿಕಾರಿಗಳಿಗೆ, ಶಿಕ್ಷಣಾಧಿಕಾರಿಗಳಿಗೆ, ಈ ದಿನ ಬಳ್ಳಾರಿಯಲ್ಲಿ ಬೆಂಗಳೂರು ರಾಜಧಾನಿ ಸೇರಿದಂತೆ ಕರ್ನಾಟಕದ ಎಲ್ಲ ನಗರ ಪ್ರದೇಶಗಳಲ್ಲಿ ಬಹಳ ದೊಡ್ಡ ಮಾರಕ ಆಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಡೊನೇಷನ್ ಅವಳಿ. ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇಂದ ಹಿಡಿದು MB ಪಾಟೀಲ್ ಇಂದ ಹಿಡಿದು ಆಮೇಲೆ ರಾಜ್ಯದ ಎಲ್ಲ ಉನ್ನತ ಮಂತ್ರಿಗಳು ಮತ್ತೆ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು, ಹಾಲಿ ಶಾಸಕರು ಇವರ ಹೆಸರುಗಳಲ್ಲಿ ಇವತ್ತು ವಿದ್ಯಾಸಂಸ್ಥೆಗಳು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಇವತ್ತು ಮಾತೆತ್ತರೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಕ್ಕಳು ಬರೋದಿಲ್ಲ ಅಂತೇಳಿ ಹೇಳ್ತಿರ್ತಕ್ಕಂಥ ರಾಜ್ಯ ಸರ್ಕಾರ, ಮಧು ಬಂಗಾರಪ್ಪನವರು ಈಗಾಗಲೇ ನಾವು ರಾಜ್ಯ ಸರ್ಕಾರದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬೃಹತ್ ಯೋಜನೆಗಳನ್ನ ತಂದಿರತಕ್ಕಂತ ಒಂದು ಸುಳ್ಳು ಹೇಳ್ತಿರ್ತಕ್ಕಂಥ ಮಧು ಬಂಗಾರಪ್ಪ ಅವ್ರಿಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಿನ್ನ ಒಡೆತನದ ಶಾಲೆಗಳು ಬೇಕಾದಷ್ಟಿದೆ, ಶಾಲಾ ಕಾಲೇಜುಗಳು ಬೇಕಾದಷ್ಟಿದೆ, ಮೆಡಿಕಲ್ ಕಾಲೇಜುಗಳು ಬೇಕಾದಷ್ಟಿದೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಬಡವರ ಪರವಾಗಿದ್ದೀವಿ ಅಂತ ಹೇಳ್ತೀವಿ. ಡಿ ಕೆ ಶಿವಕುಮಾರ್ ಒಂದು ಮಾತಾಡಲಿಕ್ಕೆ ಹೇಳ್ತೀನಿ, ನಿನ್ನ ಒಡೆತನದ ಬೇಕಾದಷ್ಟು ಮೆಡಿಕಲ್ ಕಾಲೇಜುಗಳು ಮತ್ತೆ ಏನು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಮೆಡಿಕಲ್ ಕಾಲೇಜ್ವರೆಗೂ ನಿಮ್ಮ ಶಾಲೆಗಳಿದಾವೆ. ಅಂದ್ರೆ ಈ ರಾಜ್ಯದಲ್ಲಿ ದೊಡ್ಡ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು ಏನ್ 70 ವರ್ಷಗಳಿಂದ ಆಳಿದ್ದಾರೆ, ಅವರ ಮೊಮ್ಮಕ್ಕಳು ಮಕ್ಕಳ ಹೆಸರಿನಲ್ಲಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ಅಂದ್ರೆ ಇದು ಹಗಲು ದರೋಡೆ. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಮೇಲೆ ಹಲವಾರು ಬೆಲೆ ಏರಿಕೆಗಳನ್ನ ಇವತ್ತು ಒತ್ತಡ ಮಾಡಿದೆ. ಇವತ್ತು ಹಾಗಾಗಿ ಇವತ್ತು ಮಕ್ಕಳ ಪೋಷಕರು ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗೆ ಒಂದು ಮಗನ ಕಳಿಸ್ಬೇಕಂದ್ರೆ 50 ರಿಂದ 60 ಸಾವಿರ ಡೊನೇಷನ್ ಕಟ್ಟುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಅದೇ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಪುಸ್ತಕ ಭಂಡಾರದಿಂದ ಏನು ಪಠ್ಯ ಪುಸ್ತಕಗಳು ಇವತ್ತು ಬಿಡುಗಡೆ ಆಗ್ತಾ ಇದೆ, ಆ ಬಿಡುಗಡೆ ಆಗಿದ್ರೆ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಇವತ್ತು ಕೂಡ ಪಠ್ಯ ಪುಸ್ತಕಗಳು ಬಂದಿಲ್ಲ. ಜೂನ್ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ಪಠ್ಯ ಪುಸ್ತಕಗಳು ಎಲ್ಲಿ ಬಂದಿದೆ ಅಂದ್ರೆ, ಕಾಳಸಂತೆಕೋರರು ಏನಿದ್ದಾರೆ, ಈ ಖಾಸಗಿ ಸಂಸ್ಥೆಗಳು ಇವತ್ತು ಏನಿದ್ದಾರೆ, ಪಠ್ಯ ಪುಸ್ತಕಗಳು ಈಗಾಗಲೇ 80ರಷ್ಟು ಆಗ್ಲೇ ಪಠ್ಯ ಪುಸ್ತಕಗಳು ಮಾರಾಟ ಆಗಿದೆ. ಇವತ್ತು ನಾವು ರೈತರ ಮಕ್ಕಳಿರ್ಬೋದು, ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು, ದಲಿತರ ಮಕ್ಕಳಿರ್ಬೋದು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ನಾವು ಇವ್ರ ಹತ್ರ ಸಾಲ ಮಾಡುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಹಾಗಿರುವಾಗ ಯಾರಾದ್ರೂ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು
ಈ ರಾಜ್ಯದ ಮಾಮೂಲು ಒಬ್ಬ ಶಾಸಕನಿಂದ ಹಿಡಿದು ಇವತ್ತು ಬಡವ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ನಾವು ಧನ ಸಹಾಯ ಮಾಡ್ತೀವಿ, ಬಡ ಮಕ್ಕಳಿಗೆ ನಾವು ಇವತ್ತು ವಿದ್ಯಾಸಂಸ್ಥೆಗೆ ಏನ್ ಬೇಕಾದ್ರೂ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಕ್ಕಂತ ಒಬ್ಬ ಜನಪ್ರತಿನಿಧಿ ನಮ್ಮ ಜೊತೆಲಿಲ್ಲ. ಹಾಗಾಗಿ ಇವತ್ತು ನಾಗರಿಕರು ತುಂಬಾ ಕಷ್ಟ ಬೀಳ್ತಾ ಇದೀವಿ. ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಇವತ್ತು ಹಣ ಇಲ್ಲ. ಯಾಕಂದ್ರೆ ಬೆಲೆ ಏರಿಕೆ ಪ್ರತಿ ದಿವಸ ಇವತ್ತು ಜಾಸ್ತಿ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ನಮ್ಮ ಸಂಘಟನೆ ನಿರಂತರವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಡಳಿತ ಸುಮಾರು 15 ವರ್ಷಗಳಿಂದ ನಮ್ಮ ಸಂಘ ಸಂಸ್ಥೆಗಳು ಡೊನೇಷನ್ ಅವಳಿ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಮೌನ ವಹಿಸಿ, ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ಖಾಸಗಿ ವಿದ್ಯಾಸಂಸ್ಥೆ ಮೇಲೆ ತಗೊಂಡಿಲ್ಲ. ಹಾಗಾಗಿ ಇವತ್ತು ಏನು ನಮ್ಮ ಜಿಲ್ಲಾ ಶಿಕ್ಷಣ ಅಧಿಕಾರಿಗಳ ಕಚೇರಿಗೆ ಇವತ್ತು ಮುತ್ತಿಗೆ ಹಾಕೋದ್ರ ಮುಖಾಂತರ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಸಾಮೂಹಿಕ ಬಂಧನಕ್ಕೊಳಗಾಗ್ತಾ ಇದ್ದೀವಿ. ಈ ಹೋರಾಟ ಇಲ್ಲೇ ನಿಲ್ಲಲ್ಲ. ಎಲ್ಲ ಶಾಲೆಗಳ ಮೇಲೆ ದಾಳಿ ಮಾಡುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ನಾವೇ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.